ಈಗ ಪ್ರೆಸೆಂಟ್ ನಮ್ಮ ಹತ್ರ 35,000 ಸೀರೆ ಐತೆ. ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಕ್ ಮಾಡೋ ಕಾರಣ ಏನಪ್ಪ ಅಂದರೆ ಸುಧಾರಾಣಿ ಮೇಡಮ್ ಬಗ್ಗೆ ಒಂದಿಷ್ಟು ಹೇಳಬೇಕಿತ್ತು, ಅದಕ್ಕೆ ಈ ಲಾಗ್ ಮಾಡಿದೆ. ಅವರು ಬರ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಅವ್ರನ್ನ ನೋಡಿದಲ್ವ ಅಷ್ಟು ಖುಷಿಯಾಗೋಯಿತು ನನಗೆ. ಅವರು ಬಂದಿದ್ದು ದೇವಸ್ಥಾನಕ್ಕೆ ಬಂದಿದ್ದರು, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದರು. ಹಾಗೆ ನಮ್ಮ ಯಜಮಾನ್ರು ಅಲ್ಲೇ ಅಲ್ವಾ ಪೂಜೆ ಮಾಡೋದು. ಸೊ ಹಂಗಾಗಿ ಅವರೇ ಎಲ್ಲ ಪೂಜೆಗೆ ಇದೆಲ್ಲ ಮಾಡಿಕೊಟ್ಟಿದ್ದಾರೆ ಅವರಿಗೆ. ಅದಾದಮೇಲೆ ನಮ್ಮವ್ರ ಮನೆಗೆ ಬಂದಿದ್ದರು. ಬಂದಾಗ ರೂಪಕ್ಕಂತ ಇದ್ದಾರೆ, ಅವರು ಫೋನ್ ಮಾಡಿ ಹೇಳಿದ್ರು. ಫೋನ್ ರಿಸೀವ್ ಮಾಡಿರಲಿಲ್ಲ, ಹಾಗಾಗಿ ಮತ್ತೆ ಬಂದು ನನ್ನ ಕರ್ಕೊಂಡೋದ್ರು. ಬಾ ಸುಧಾರಾಣಿ ಮೇಡಮ್ ಬಂದಿದ್ದಾರೆ, ಮಾತಾಡ್ಸೋಂತೆ ಬಾ ಅಂತಂದೇಳಿ ಕರ್ಕೊಂಡು ಹೋದರು. ನಮ್ಮವ್ರ ಮನೇಲಿ ಇದ್ದಿದ್ದ ಕಾರಣ ನಾನು ಮಕ್ಕಳನ್ನ ಎತ್ಕೊಂಡು ಹೋದರೆ ಅವಳು ಋಷಿಕಾ ಏನು ಮಾಡಿದಂದ್ರೆ, ಅಲ್ಲಿ ಈಗ ಮೇಡಮ್ ಅವರು ಸುಧಾರಾಣಿ ಮೇಡಮ್ ಅವರು ಹೀರೋಯಿನ್ ಬಂದಿದ್ದಾರೆ ಅಂತಂದರೆ ಜನ ಸೇರಿರ್ತಾರಂತ ನಿಮಗೂ ಗೊತ್ತಿರುತ್ತೆ. ಸೊ ಹಂಗಾಗಿ ಅಂದರೆ ಆಚೆಗಡೆ ಸ್ವಲ್ಪ ಜನ ಜಾಸ್ತಿ ಇದ್ದರು, ಮನೆ ಒಳಗಡೆ ಸ್ವಲ್ಪ ಕಡಿಮೆ ಇದ್ದರು. ಒಂದು 10 ಮೆಂಬರ್ಸು 15 ಮೆಂಬರ್ಸು ಆ ಥರ ಇದ್ದರು ಅಷ್ಟೇ. ಒಳಗಡೆ ಮನೆ ಒಳಗಡೆ ಹೋದಾಗ ನಮ್ಮ ಋಷಿಕ್ ಅಷ್ಟು ಜನನ ನೋಡ್ಬಿಟ್ಟು ಅವಳು ಅಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಸುಧಾರಾಣಿ ಮೇಡಮ್ ಮಾತಾಡ್ಸೋಕ್ಕೂ ನನಗೆ ಸಿಗಲಿಲ್ಲ. ಆಮೇಲೆ ಒಂದು 5 ನಿಮಿಷ ಸುಮ್ಮನೆ ಆದಳು. ಸುಮ್ಮನೆ ಆದಾಗ ಡೈರೆಕ್ಟ್ ಸುಧಾರಾಣಿ ಮೇಡಮ್ ಹತ್ರ ಹೋದಾಗ ನಮ್ಮವ್ರು ಲಕ್ಷ್ಮಕ್ಕ ಅಂತ ಇದ್ದಾರೆ, ಅಕ್ಕ ಪರಿಚಯ ಮಾಡಿಕೊಟ್ರು. ನಿಮಗೆ ಪೂಜೆ ಎಲ್ಲ ಮಾಡಿಕೊಟ್ರಲ್ವ, ಅವ್ರ ಮಿಸ್ಸಸ್ ಇವರು ಅಂತಂದೇಳಿ ಪರಿಚಯ ಮಾಡಿಕೊಟ್ರು. ನನ್ನ ಮಕ್ಕಳನ್ನ ನೋಡಿ ತುಂಬ ಖುಷಿ ಆದ್ರು. ಆಮೇಲೆ ಅವಳಿ ಜವಳಿನ ಅಂತಂದೇಳಿ ಈ ಥರ ಖುಷಿ ಆದರು. ತುಂಬ ಮುದ್ದಾಗಿದ್ದಾರೆ ಮಕ್ಕಳು, ಒಳ್ಳೇದಾಗಲಿ ಈ ಥರ ಅಂತೆಲ್ಲ ಮಾತಾಡಿದರು. ನನಗೆ ನಿಜ ಅಂದ್ಕೊಂಡೇ ಇರಲಿಲ್ಲ ಜೀವನದಾಗ ಅವ್ರನ್ನ ನೋಡ್ತೀನಿ, ಅವ್ರ ಜೊತೆ ಒಂದು ಅರ್ಧ ಗಂಟೆವರೆಗೂ 1 ತಾಸುವರೆಗೂ ಅವ್ರ ಜೊತೆನೇ ಇದ್ದೀನಿ. ತುಂಬ ಖುಷಿಯಾಗೋಯ್ತು. ಅವರು ಎಷ್ಟು ಸೆನ್ಸಿಟಿವ್ ಗೊತ್ತಾ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಿಜವಾಗ್ಲೂ ನಾನು ಬರೀ ಟಿ ವಿಲಿ ನೋಡ್ತಾ ಇದ್ದೆ ಅವಾಗೆಲ್ಲ, ಇವ್ರ ಜೊತೆ ನೋಡ್ತೀನಿ ಮಾತಾಡ್ತೀನಿ ಅಂತಂದೇಳಿ ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ನನ್ನ ಮಕ್ಕಳನ್ನೆಲ್ಲ ಮಾತಾಡಿಸಿದ್ರು ಚೆನ್ನಾಗಿ, ಅವ್ರ ಜೊತೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡೆ. ಅವಳು ಋಷಿಕಾ ಅಳೋದಕ್ಕೋಸ್ಕರನೇ ನಾನು ತುಂಬ ಹೊತ್ತು ಅಲ್ಲೇನು ಇರಲಿಲ್ಲ, ನಾನು ಬೇಗ ಬಂದ್ಬಿಟ್ಟೆ. ಹೋದಾಗಲೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವರು ಕಾಫಿ ಕುಡಿಬೇಕಾದ್ರೇ ಹೋಗ್ಬಿಟ್ಟಿದ್ದೆ ನಾನು. ಪಾಪ ಎಷ್ಟು ಕೇರಿಂಗ್ ಮಾಡ್ತಾರೆ ಗೊತ್ತಾ ಅವರು. ಒಂಥರ ಸ್ಮೂತ್, ಅಷ್ಟು ದೊಡ್ಡ ಹೀರೋಯಿನ್ ಆಗಿ ಎಲ್ಲರ ಜೊತೆ ಅಷ್ಟು ಅನ್ಯೂನ್ಯವಾಗಿ ಇದ್ದಿದ್ರು ಅವರು. ಅಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಅದ್ರಾಗೂ ನಮ್ಮ ಯಜಮಾನ್ರು ಬೇರೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಬಿಟ್ಟಿದ್ದಾರೆ ಅವರಿಗೆ. ಆಮೇಲೆ ಮತ್ತು ನಮ್ಮೂರು ಅಂತ ಹೇಳಿದಲ್ವ, ಅಲ್ಲಿ ಲಕ್ಷ್ಮಕ್ಕ ಅಂತ ಇದ್ದು, ಅವರು ನಮ್ಮ ಬಗ್ಗೆ ಎಲ್ಲ ಹೇಳಿದರು. ಆವಾಗ ಮೇಡಮ್ ಹೌದಾ ಅಂತೆಲ್ಲ ಕೇಳ್ತಾ ಇದ್ರು. ನನಗೇನು ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಯಾಕಂದರೆ ಋಷಿಕ ಮಕ್ಕಳನ್ನ ಎತ್ಕೊಂಡಿದ್ನಲ್ವ. ಸೊ ಹಂಗಾಗಿ ನಾನು ಜಾಸ್ತಿ ಮಾತಾಡ್ಸೋಕ್ಕೆ ಹೋಗಲಿಲ್ಲ. ನಾನು ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಸ್ವಲ್ಪ ಒಂದು ಕಡೆ ನಿಂತ್ಕೊಂಡ್ಬಿಟ್ಟಿದ್ದೆ. ಆ ವಿಡಿಯೋ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು, ಮುಂದೆ ಹಾಕ್ತೀನಿ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗ್ತಾಯಿದೆ ನನಗಂತೂ. ನಾವೆಲ್ಲ ಹಳ್ಳಿ ಊರಲ್ಲೆಲ್ಲ ಬೆಳೆದಿರೋದಲ್ವ. ಹಳ್ಳಿ ಊರಲ್ಲಿ ಬೆಳೆದಿದ್ರೆ ನಾವು ನಮ್ಮ ಮನೇಲಿ ಮೊದಲು ಅವಾಗೆಲ್ಲ ಟಿ ವಿಲೆಲ್ಲ ಅವ್ರನ್ನೆಲ್ಲ ನೋಡ್ತಾ ಇದ್ದೀವಿ ಅಲ್ವಾ, ಅದೊಂದು ಖುಷಿ. ಟಿ ವಿಲಿ ನೋಡಬೇಕಾದ್ರೆ ಅವರು ನಮ್ಮನ್ನು ನೋಡ್ತಾರೆ ಅಂತಂದೇಳಿ ಆ ಥರ ಅಂದ್ಕೊತಾ ಇದ್ದೆ ನಾನು ಚಿಕ್ಕವಳಿರ್ಬೇಕಾದ್ರೆ. ಅದಿನ್ನೂ ಮೆಮೊರಿಬಲ್ ಆಗಿದೆ ನನಗೆ. ಅವರು ನಮ್ಮನ್ನು ನೋಡ್ತಾರೆ ಅಂತಂದೇಳಿ ಆ ಥರ ಅನಿಸಿತ್ತು. ಬಟ್ ಆಮೇಲೆ ಬೆಳೀತಾ ಗೊತ್ತಾಯಿತು, ಅವ್ರು ನಮ್ಮನ್ನು ನೋಡಲ್ಲ, ನಾವು ಮಾತ್ರ ಅವ್ರನ್ನ ನೋಡ್ತೀವಿ ಅಂತಂದೇಳಿ. ಆಮೇಲೆ ಈ ಗಾಜಿನಾಗೆಲ್ಲ ಹೆಂಗೆ ಕಾಣಿಸ್ತಾರ ಅಂತಂದೇಳಿ ಅನ್ನಿಸ್ತಾ ಇತ್ತು ನನಗೆ ಅವಾಗ. ಅದೊಂಥರ ಚಿಕ್ಕವರಿದ್ದಾಗ ಏನು ಗೊತ್ತಾಗಲ್ಲ ನಮಗೆ. ಆಮೇಲೆ ಬೆಳೀತಾ ಎಲ್ಲ ಖುಷಿ ಆಯಿತು. ಇವಾಗ ಅಂದ್ಕೊಂಡಿರಲಿಲ್ಲ, ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅವ್ರ ಹತ್ರ ನಿಂತ್ಕೊತೀನಿ, ಫೋಟೋ ತೆಗಿತೀನಿ, ಅವ್ರ ಜೊತೆಗೆ ಅಷ್ಟೊತ್ತು ಮಾತಾಡ್ತೀನಿ ಅಂದ್ರೇ ನಂಬೋಕ್ಕಾಗ್ತಾಯಿಲ್ಲ ನನಗೆ. ಅವರು ಏನು ಬೆಳ್ಳಗಿದ್ದಾರೆ ಗೊತ್ತಾ, ಒಳ್ಳೆ ಮಿಲ್ಕ್ ಥರ. ಅವ್ರ ಮೇಕಪ್ಪೇ ಅಷ್ಟೊಂದು ಮಾಡ್ಕೊಂಡೇ ಇರಲಿಲ್ಲ. ಒಂದು ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡಿದ್ದಾರೆ, ಒಂದು ಬೊಟ್ಟು ಒಂದು ಇಟ್ಕೊಂಡಿದ್ದಾರೆ, ಅಷ್ಟು ಬಿಟ್ಟರೆ ಎಷ್ಟು ಸೀದಾ ಅಂದರೆ ಜಾಸ್ತಿ ಮೇಕಪ್ಪೇ ಇಲ್ಲ ಅವ್ರದ್ದು. ಅಷ್ಟು ಬೆಳ್ಳಗಿದ್ದಾರೆ, ಸಿಕ್ಕಾಪಟ್ಟೆ ಬೆಳ್ಳಗಿದ್ದಾರೆ. ಅವ್ರು ಸ್ವಲ್ಪ ಹೈಟ್ ನನಗಿಂತ. ನಾನು ಅವರು ಕುಳ್ಳಿ ಅವ್ರ ಭುಜಕ್ಕೆ ಬರ್ತಾ ಇದ್ದೀನಿ. ನೀವು ನೋಡ್ಬೋದು ವ್ಲಾಗಲ್ಲಿ, ಈ ವಿಡಿಯೋದಲ್ಲಿ ಹಾಕ್ತೀನಿ. ಆದರೂ ನಮ್ಮ ಋತಿಕಾದ್ರೆ ಅವ್ರನ್ನೇ ನೋಡ್ತಾ ಯಾರಿದು ಅಂತಂದೇಳಿ ನೋಡ್ತಾನೇ ಇದ್ದಾಳೆ ಆ ಫೋಟೋದಲ್ಲಿ.
ಆಮೇಲೆ ವೀಡಿಯೋಸು ಮಾಡಿದ್ದೀನಿ, ಅಂದರೆ ನಾನು ಮಾಡಿಲ್ಲ, ಮಾನಸ ಅಂತಿದ್ದಾಳೆ, ಅವಳಿಗೆ ಕೊಟ್ಟಿದ್ದೆ ವೀಡಿಯೋ ಮಾಡುವ. ಯಾಕೆ ನನ್ನ ಮಗುನ ಎತ್ಕೊಂಡಿದ್ನಲ್ಲ, ಸೊ ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅವಳಿಗೆ ಕೊಟ್ಟಿದ್ದೆ, ವೀಡಿಯೋ ಮಾಡಿದ್ದಾಳೆ. ಸೊ ಹಂಗಾಗಿ ಅದನ್ನು ನಿಮಗೆ ತೋರಿಸೋಣ, ನೀವು ನೋಡ್ಬೋದು ಅಂತಂದೇಳಿ ಆಗ್ತಾಯಿದ್ದೆ. ನೀವೆಲ್ಲ ಟಿ ವಿಲೆಲ್ಲ ನೋಡಿರ್ತೀರ, ಬಟ್ ನನ್ನಲಾಗಲು ನೀವು ನೋಡ್ಬೋದು ಅಂತಂದೇಳಿ. ನಾನು ಮಕ್ಕಳ ಜೊತೆ ಅವರು ಮಾತಾಡೋದನ್ನು ನಾನು ವೀಡಿಯೋ ಅವಾಗ ಆನ್ ಮಾಡಿರಲಿಲ್ಲ. ಅವ್ರು ನನ್ನ ಜೊತೆ ಮಾತಾಡೋದು, ಆಮೇಲೆ ಮಕ್ಕಳನ್ನ ಮಾತಾಡ್ಸಿದ್ದು ಅದು ನಾನು ವೀಡಿಯೋ ಮಾಡಿಲ್ಲ. ಯಾಕಂದರೆ ಅದೊಂದು ಖುಷಿ ಒಂದಿತ್ತಲ್ಲ, ಸೊ ಹಂಗಾಗಿ ಬಂದಿದ್ದಾರೆ ನೋಡ್ಬೇಕು ಅನ್ನೋದೊಂದು ಖುಷಿ ಒಂದಿತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಹಂಗೆ ಫೋನ್ ಆನ್ ಮಾಡ್ಲಾರ್ದಂಗೆ ಹೋಗಿದ್ದೆ. ಅದು ಫೋಟೋ ಎಲ್ಲ ಅಣ್ಣ ಇದ್ದಾರೆ, ಅವ್ರು ತೆಕ್ಕೊಂಡ್ರು ಫೋಟೋಸ್ ಎಲ್ಲ. ನಾನು ನಿಮ್ಮ ಯಜಮಾನ್ರಿಗೆ ನಾನು ಕಳಿಸ್ತೀನಿ, ನನ್ನ ಫೋನಲ್ಲಿ ತೆಗಿತೀನಿ ಫೋಟೋಸ್ ಅಂತೆಲ್ಲ ತಗೊಂಡ್ರು. ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಫೋನ್ ಕೈಯಲ್ಲೇ ಇಟ್ಕೊಂಡಿದ್ದೆ. ಆಮೇಲೆ ಮಾನಸನಿಗೆ ಕೊಟ್ಟೆ ವೀಡಿಯೋ ಮಾಡು ಅಂತಂದೇಳಿ ಕೊಟ್ಟಿದ್ದೆ, ಅವಳು ಮಾಡಿಕೊಂಡ್ಳು. ಆಮೇಲೆ ಈ ಥರ ಖುಷಿ ಆಗೋಯ್ತು ಅವತ್ತು. ಏನಾಯ್ತಂದರೆ ಎಷ್ಟು ಖುಷಿ ಆಗುತ್ತಲ್ವ, ಒಂದು ದೊಡ್ಡ ಸೆಲೆಬ್ರಿಟಿ ಜೊತೆ ಇರೋದು, ಅವ್ರ ಜೊತೆ ಮಾತಾಡೋದು ಅಂತಂದೇಳಿ. ಅವ್ರ ಜೊತೆ ಒಂದಿಬ್ಬರು ಪೊಲೀಸರು ಅವ್ರು ಬಂದಿದ್ದರು, ಅಂದರೆ ಅವರೆಲ್ಲ ಆಚೆಗಡೆ ಇದ್ರ ಮನೆ ಆಚೆಗಡೆ. ಯಾಕಂದರೆ ಜಾಸ್ತಿ ಜನ ಯಾರು ನಮ್ಮವ್ರ ಮನೆ ಒಳಗಡೆ ಎಲ್ಲ ಬರಲ್ಲ, ಆಚೆನೇ ಇರ್ತಾರೆ ಕೆಲವರೆಲ್ಲ. ಅವ್ರ ಹಸ್ಬೆಂಡು ಮತ್ತು ಸುಧಾರಾಣಿ ಮೇಡಮ್ ಮತ್ತು ಇನ್ನೂ ಜೊತೆಗಾರೆ ಒಂದಿಬ್ಬರೇ ಅವರು ಬಂದಿದ್ದರು. ಮಗಳು ಬಂದಿರಲಿಲ್ಲ, ಗೊತ್ತಿಲ್ಲ, ನಾನು ಕೇಳೋಕ್ಕೆ ಹೋಗಲಿಲ್ಲ. ಆಮೇಲೆ ಚೆನ್ನಾಗಿದ್ದೀರಾ ಮೇಡಮ್ ಅಂದರು. ಹ್ಞೂ ಚೆನ್ನಾಗಿದ್ದೀವಿ ಅಂತೇಳಿ ಎಷ್ಟು ಚೆನ್ನಾಗಿ ಮಾತಾಡಿದ್ರಪ್ಪ, ಮನಸ್ಸಲ್ಲಿ ಏನು ಕಲ್ಮಶ ಇಲ್ದಂಗೆ ಮಾತಾಡಿದ್ರು. ಅವರು ಇರೋದೇ ಹಂಗೆ ಅನಿಸುತ್ತೆ, ಸ್ವಭಾವ ಸೂಪರಾಗಿದ್ದರು ನಿಜವಾಗ್ಲೂ, ಮಾತಾಡ್ಸೋಕ್ಕಂತ ಇನ್ನೂ ಖುಷಿ. ಓಕೆ, ಅದು ಆ ವಿಡಿಯೋನ ನಾನು ಹಾಕ್ತೀನಿ ಕಂಟಿನ್ಯೂ ಆಗಿ, ನೀವು ನೋಡ್ಬೋದು. ದಿನೇ ಉತ್ತರೋತ್ತರ ಅಭಿವೃದ್ಧಿರಸ್ತು, ಧನಕನಕವಸ್ತು ಅನಾದಿ ಸಕಲೇಶ್ವರ್ಯ ಪ್ರಾಪ್ತಿರಸ್ತು. ಅನುಕೂಲ ನೋಡಿ ಎಷ್ಟು ಇಷ್ಟ ಭಾಳ ಚುಟ್ಟಾರ ಮೇಡಮ್. ತಕಣಮ್ಮ ಬಾ ಬಾ ಬಾ, ಏನೋ ಮಾತಾಡ್ತಾ ಧರ್ಮಸ್ಥಳದಾಗೆ ಚೌಟ್ರಿ ಐತಲ್ವ, ಅದೇ ಥರನೇ ಮಾಡಿರೋದು. ಹಾಂ, ಎರಡೇವ್ರನ್ನ ಮೀಟ್ ಮಾಡಿ ಅವ್ರ ಮಾರ್ಗದರ್ಶನ ತಗೊಂಡು ಅದೇ ಥರನೇ ನಾವು ಟೇಬಲ್ ಮಾಡಿರೋದು. 1300 ಜನ ಒಂದೇ ಸರಿ ಕುತ್ಕೊಂಡು ಊಟ ಮಾಡೋದು. ಅಷ್ಟು ಚೆನ್ನಾಗಿ ಮಾಡೋದು. ಅಷ್ಟು ಜನ ಮೂವಿ ಬಂದಿತ್ತು ಬೇಜಾಪುರಿ ಆ ಥರ ಕಸದ ಪಾರ್ಟಿಗೆ ಟು ಮೇಕ್ ಫನ್ ಆಫ್ ಇಟ್. ಬನ್ನಿ ಬನ್ನಿ, ಬೇಡ ನನಗೆ ಆಮೇಲೆ ಕಳಿಸಿ ನನಗೆ. ನಾನು ಹಂಗೆ ಅಲ್ಲ, ನೀವು ಇಷ್ಟು ಚೆನ್ನಾಗಿ ದರ್ಶನ ಎಲ್ಲ ಮಾಡಿಸ್ಕೊಟ್ರಲ್ಲ, ಅದು ಖುಷಿ. ಇದೆಲ್ಲ ತಗೊಳ್ಳಿ ಪ್ರಸಾದ. ನೀವು ಹೆಂಗೆ ಹೇಳ್ಬಿಟ್ರಲ್ಲ ತಗೊಳ್ತೀರ. ಅಲ್ಲಿ ದೇವಸ್ಥಾನದಾಗ ಕೊಟ್ಟಿದ್ದು ಲಕ್ಷ್ಮೀ ಮೇಘಲ್ದು ಸೀರೆನೇ ಕೊಟ್ಟಿದ್ದು. ಸುತ್ತ 14 ಹಳ್ಳಿಗೆ ಲಕ್ಷ ದೀಪ ಸುತ್ತಿನ ಮನೆ ಮನೆಗೂ ಸೀರೆ ಇತ್ತು. ಪ್ರತಿ ವರ್ಷ ಎಷ್ಟು ಜನ ಇದ್ರು ಅಷ್ಟು ಮನೆಗೂ. ಈಗ ಪ್ರೆಸೆಂಟ್ ನಮ್ಮ ಹತ್ರ 35,000 ಸೀರೆ ಐತೆ.
ಬನ್ನಿ ಮೇಡಮ್ ಬರ್ತಾ ಇರಿ ಖಂಡಿತ ಬರ್ತೀನಿ. ನಂಬರ್ ತಗೊಳಕ್ಕ ಇವ್ರು ಇರ್ತಾರಲ್ಲ ಪಾಪ, ಇವ್ರು ನಂಬರ್ ತಗೊಳ್ಳಿ. ಇವ್ರು ಯಾವಾಗಲೂ ಸ್ವಲ್ಪ ನಿಮ್ಮ ಹತ್ರ ಇದೆಯಲ್ಲ ಅವ್ರ ನಂಬರ್? ನೋಡಿ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡಿದ್ದು ಅವ್ರ ಪಾಪ ಕಾಫಿ ಕುಡಿಬೇಕಾದ್ರೇ ನಾವು ಹೋಗಿದ್ನಿ ಅಂತ ಹೇಳಿದ್ನಲ್ವ, ಅದಕ್ಕೆ ಅವಾಗೆ ಫೋಟೋ ತೆಕ್ಕೊಂಡೆ. ಆಮೇಲೆ ಅವ್ರು ಇನ್ನೇನು ಹೊರಡೋ ಸಮಯ ಆಯಿತು. ಸೊ ಹಂಗಾಗಿ ಅವಾಗೊಂದು ಫೋಟೋ ತೊಗೊಂಡೆ. ನಾನು ಸುಧಾರಾಣಿ ಮೇಡಮ್ದು ಲಾಗ್ ಮಾಡ್ತಂತನೂ ಕನಸು ಮನಸ್ಸಲ್ಲೇ ಅಂದ್ಕೊಂಡಿಲ್ಲ, ಆದರೂ ಮಾಡಿಬಿಟ್ಟೆ. ತುಂಬ ಖುಷಿ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದ್ದಾರಲ್ವ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಇದ್ದಾರೆ ಅಂತಂದೇಳಿ. ಎಲ್ಲ ಅರಿಶಿಣ ಕುಂಕುಮ ಎಲ್ಲ ಕೊಟ್ಟರು. ಲಕ್ಷ್ಮಕ್ಕ ಅರಿಶಿಣ ಕುಂಕುಮ ಎಲ್ಲ ತೊಗೊಂಡು ಅವ್ರ ಜೊತೆ ಎಲ್ಲ ಸೆಲ್ಫಿ ಎಲ್ಲ ತೊಗೊಂಡ್ರು. ಇನ್ನು ತುಂಬ ಜನ ಬರ್ತಾಯಿದ್ರು, ಅವ್ರ ಜೊತೆ ಎಲ್ಲ ಸೆಲ್ಫೀಸ್ ಎಲ್ಲ ತೊಗೊಂಡು ಅವರು ಇನ್ನು ಹೊರಟರು. ಅದಕ್ಕೆ ನಾನು ಅಲ್ಲಿ ಇನ್ನು ಅವರು ಹೋಗೋವರೆಗೂ ನಾನೇನು ಇರಲಿಲ್ಲ. ಅವಳು ಋಷಿಕ ಜಾಸ್ತಿ ಅಳ್ತಾಯಿದ್ಲು, ಅದಕ್ಕೋಸ್ಕರ ಕರ್ಕೊಂಡು ಬಂದುಬಿಟ್ಟೆ ನಾನು. ಅದ್ರಾಗ ಬೇರೆ ನಮ್ಮ ಯಜಮಾನ್ರು ಬಂದರು, ಅದಕ್ಕೆ ನಾನು ಬಂದುಬಿಟ್ಟೆ ಅಲ್ಲಿಂದ. ಅವ್ರು ಯಾವಾಗ ಹೋದ್ರು ಅಂತ ಗೊತ್ತಾಗಲಿಲ್ಲ. ಒಂದು ಅರ್ಧ ಗಂಟೆ ನಾನು ಅಲ್ಲೇ ಇದ್ದೆ. ಒಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಗಂಟೆ ನಾನು ಅಲ್ಲಿದ್ದೆ. ಅವ್ರು ಮಾತಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.